ಸ್ವಾಮಿ, ನಾನು ಹೇಳಿದ್ಮೇಲೆ ನೀವೇನು ಮಾತಾಡ್ದೇನೆ ಮೌನವಾಗಿ ಆ ಕಡೆ ತಿರುಗಾಡ್ತಾ ಇದ್ದೀರಾ. ಏನು ಒಂದ್ ವೇಳೆ ಡೈಜೆಷನ್ ಆಗಿಲ್ವಾ ಸ್ವಾಮಿ? ಸಾರಿ ಸ್ವಾಮಿ, ಈ ನಾಲ್ಗೆ ಇದೆಯಲ್ಲ ಇದೆ ತಪ್ಪದ ಮಾತನ್ನ ಹೆಚ್ಚಾಗಿ ಮಾತಾಡುತ್ತೆ. ನಮ್ಮ ಮಾಮ್ ಪಕ್ಕದಲ್ಲಿದ್ದಾಗ ನನ್ನ ಕುತ್ಕೆ ಹಿಡ್ದು ಉಪಯೋಗಕ್ಕೆ ಬರೋ ಮಾತನ್ನ ಮಾತ್ರ ಮಾತಾಡೋ ಥರ ಮಾಡ್ತಾ ಇದ್ರು. ನಿಮ್ಮಮ್ಮ ಮನೇಲಿ ಇಲ್ದೇ ಇರೋದ್ರಿಂದ ನಿನಗೆ ನಿಜಾನ ತಿಳ್ಕೊಳಕ್ಕಾಗ್ತಾ ಇಲ್ಲ. ಯಾವ ನಿಜ ಸ್ವಾಮಿ? ಗಾಯತ್ರಿ ದೇವಿ ಬಗ್ಗೆ ತಿಳ್ಕೋಬೇಕು ಅಂತಿರೋ ನಿಮ್ಮ ಈ ಪ್ರಯತ್ನದ ಉದ್ದೇಶ ನೀನು ಮರಿತಾ ಇದೆಯಾ? ಎಲ್ಲಿ ಸ್ವಾಮಿ? ದಾರಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಹೊರಳಲ್ಲಿ ಹಾಕಿ ಕುಟ್ಟಿದಂತ ಹಾಲಿನ ಹನಿ ಗಾಯತ್ರಿ ಪಾಪು ಮೇಲೆ ಬಿತ್ತು. ಅದರಿಂದ ನಿನಗೇನು ಅರ್ಥ ಆಯ್ತು? ಓ, ಎಲ್ಲ ಅರ್ಥ ಆಯ್ತು ಸ್ವಾಮಿ. ಅದೇ ಏನು? ಮನೇಲಿ ಹೆಣ್ಮಕ್ಳು ತುಂಬಾನೇ ಜಾಸ್ತಿ ಇದ್ದಿದ್ರಿಂದ ಹೇಳಕ್ಕಾಗದೆ ಸುಮ್ನಾಗ್ಬಿಟ್ಟೆ ಸ್ವಾಮಿ. ನೀವೊಬ್ರೇ ಇದ್ದೀರಲ್ವಾ, ಹತ್ರ ಬನ್ನಿ, ಗುಟ್ಟಾಗಿ ಹೇಳ್ತೀನಿ. ಅಯ್ಯೋ ದಡ್ಡ ಶಿಖಾಮಣಿ, ಈ ಜಾಗದಲ್ಲಿ ನಿನ್ನ ಬಿಟ್ರೆ ಮೂರನೇ ವ್ಯಕ್ತಿ ಯಾರೂ ಇಲ್ಲ. ಹತ್ರ ಬಂದು ಕಿವಿಯಲ್ಲಿ ಹೇಳಬೇಕು ಅನ್ನೋ ಅವಶ್ಯಕತೆ ಏನಿದೆ? ಹೌದಾ? ಪರವಾಗಿಲ್ಲ ಅಂತೀರಾ? ಹೇಳೋ ಮುಂದೆ. ಏನಿಲ್ಲ ಸ್ವಾಮಿ, ಗಾಯತ್ರಿ ಪಾಪು ಮೇಲೆ ಹಾಲು ಯಾಕೆ ಬಿತ್ತು ಅಂತ ಗೊತ್ತಾ? ಚಿಕ್ಕ ಮಗು ಅಲ್ವಾ, ಹಾಲು ಕುಡಿಯೋದಕ್ಕೆ ಬಾಯಿನ ತೆಕ್ಕೊಂಡು ಆಸೆಯಿಂದ ಕಾಯ್ತಾ ಇತ್ತು. ಒರ್ಳಲ್ಲಿದ್ದಂತ ಹಾಲು ಅವಳ ಬಾಯಿಗೆ ಬಿತ್ತು. ಅರ್ಥ ಆಯ್ತಾ? ನಿನಗೆ ಅರ್ಥ ಆಗಿದ್ದು ಇದೇನಾ? ಹೌದ್ ಸ್ವಾಮಿ, ಅಲ್ಲಿ ಯಾರಿಗೂ ಅರ್ಥ ಆಗ್ದಿರೋ ಸತ್ಯ ನನ್ಗ ಅರ್ಥ ಆಯ್ತು. ಮನೆಯವರೆಲ್ರು ಹಾಲು ಯಾಕೆ ಮಗು ಮೇಲ್ ಬಿತ್ತು ಅಂತ ತಲೆ ಕೆಡಿಸ್ಕೊಂಡು ನೋಡ್ತಾ ನಿಂತಿದ್ರು. ತುಂಬಾನೇ ಅಮಾಯಕ ಕಣೋ ನೀನು ವಲ್ಲಭ. ಮಾಮು ತುಂಬಾನೇ ಬುದ್ಧಿವಂತರು ಸ್ವಾಮಿ. ನಮ್ ಡ್ಯಾಡಿ ಹೊಲ್ಕೆ ನನಗ್ ಬಂದಿದೆ ಅಂತೀರಾ? ಅದೆಲ್ಲ ಹಾಗಿರ್ಲಿ, ವಾಸ್ತವನ ಗ್ರಹಿಸಿ ತಿಳ್ಕೋತಿ ಅಂತ ನಾನು ಅನ್ಕೊಂಡ್ರೆ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ನೀನು. ಗಾಯತ್ರಿ ಹಾಲ್ಗೋಸ್ಕರ ಬಾಯಿ ತೆಗಿಲಿಲ್ಲ ಅಂತೀರಾ? ಹಾಲು ಬೇಕು ಅಂತ ನಾಲ್ಗೆ ಚಾಚಿದ್ರೆ ಹಾಲಿನ ಹನಿ ಬಾಯಿ ಒಳಗೆ ಬೀಳ್ಬೇಕಿತ್ತಲ್ವಾ? ಓ, ಇದು ಕೂಡ ಲಾಜಿಕ್ಕೆ. ಮತ್ತ್ಯಾಕೆ ಹಾಲು ಅವಳ ಮೇಲೆ ಬಿತ್ತು ಅಂತೀರಾ? ಹಾಲು ಮಗುವಿನ ಮೈ ಮೇಲೆ ಚಿಮ್ಮಿದೆ ಅಂದ್ರೆ ಗಾಯತ್ರಿ ದೇವಿ ಬಗ್ಗೆ ಗೊತ್ತಿರುವಂತಹ ವಿಷಯ ಆ ಮಗು ಹತ್ರ ನೀವೆಲ್ಲರೂ ಹಂಚ್ಕೊಂಡಿದ್ದೀರಾ ಅಂತ ಅರ್ಥ. ನನ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ನಿಮ್ಗೇನಾದ್ರೂ ಅರ್ಥ ಆಗಿದ್ರೆ ಹೇಳಿ, ಅದನ್ನೇ ಒಪ್ಕೋತೀನಿ. ಗಾಯತ್ರಿ ದೇವಿದು ಒಂದು ಸೀರೆ ಮನೇಲಿದ್ಯಾ? ಒಂದ್ ಯಾಕೆ ಸ್ವಾಮಿ, 100 ಸೀರೆಗಳಿದೆ. ಒಂದೋ ಎರಡೋ ತಗೊಂಡ್ ಬರ್ಲಾ ನಿಮ್ ಹೆಂಡತಿ ಕೊಡೋದಕ್ಕೆ? ಮೂರ್ಖ, ನಾನು ಸಾಧು ಸಂತ ಕಣೋ. ಸಾರಿ ಸ್ವಾಮಿ, ಬಾಯ್ ತಪ್ಪ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಿ. ಕೋಪ ಮಾಡ್ಕೋಬೇಡಿ. ದಾರಿ ಏನು ಅಂತ ಹೇಳಿ. ಗಾಯತ್ರಿ ದೇವಿ ಹತ್ರ ಇರೋ ಸೀರೆಯಲ್ಲಿ ಒಂದಾದ್ರೂ ಗಾಯತ್ರಿ ಪಾಪು ಅದನ್ನ ಹೊತ್ಕೊಳ್ಳೋ ಹಾಗೆ ಮಾಡಿ. ಹಾಗೆ ಮಾಡಿದ್ರೆ ಮುಂದೇನಾಗತ್ತೆ ಅಂತ ನಿನಗೆ ಅರ್ಥ ಆಗತ್ತೆ. ಹಾಸ್ಯ, ನಿರ್ಲಕ್ಷ್ಯ ಎರಡೂ ಮಾಡಬಾರ್ದು. ಇವಾಗ್ಲೇ ಆ ಕೆಲಸ ಮಾಡ್ತೀನಿ ಸ್ವಾಮಿ. ಬರ್ಲಾ? ಸಾರಿ ವಲ್ಲಭವ, ನಾನ್ ನೋಡ್ಲಿಲ್ಲ. ನಾನ್ ನಿನ್ನೆ ಹುಡುಕ್ತಾ ಇದ್ದೆ ಸುಮನ. ಅಂದ್ರೆ? ಅಯ್ಯಯ್ಯ, ಇಲ್ಲಮ್ಮ, ತಪ್ಪಾಗಿ ತಿಳ್ಕೊಬೇಡ ಸುಮನ. ನಿನ್ನಿಂದ ಕೆಲ್ಸ ಆಗ್ಬೇಕಿತ್ತು, ಸಹಾಯ ಮಾಡ್ತೀಯೇನೋ ಅಂತ. ಎಲ್ಲಿ ಬಾವಾ, ನಿಮ್ ಹೆಂಡತಿಗಿದ್ದಷ್ಟು ಆಸ್ತಿ ನನಗಿದ್ದಿದ್ರೆ ನೀವ್ ಕೇಳಿದ ತಕ್ಷಣ ಪಾಕೆಟ್ ಮನಿ ಅಂತ 25,000 ಕೊಡ್ತಿದ್ದೆ. ಪ್ರಾಮಿಸ್. ಚೇಚಾ, ನಾದ್ನಿ ಹತ್ರ ದುಡ್ಗೋಸ್ಕರ ಕೈ ಚಾಚೋ ಪರಿಸ್ಥಿತಿ ಅಂತೂ ನನಗೆ ಬಂದಿಲ್ಲ. ನಾನು ಕೇಳೋಂತ ಹೆಲ್ಪು ದುಡ್ಡಿಗೆ ಸಂಬಂಧಪಟ್ಟಿದ್ದಲ್ಲ. ಮತ್ತೆ ಇರು, ಸೀರೆಗೆ ಸಂಬಂಧಪಟ್ಟಿದ್ದು. ಸೀರೆನಾ? ಸ್ಯಾರಿನಾ? ಎರಡು ಒಂದೇ. ನನ್ ಸೀರೆ ತಗೊಂಡ್ ನೀವೇನ್ ಮಾಡ್ತೀರಾ? ದೋಬಿ ಘಟ್ಟಕ್ಕೆ ತಗೊಂಡೋಗಿ ಚೆನ್ನಾಗಿ ಹೋಗದು ಒಣಗಾಕಿ ತಗೊಂಡ್ ಬರ್ತೀನಿ. ಜೋಕ್ ಚೆನ್ನಾಗಿತ್ತಾ? ಚೆನ್ನಾಗಿಲ್ಲ ಬಿಡಿ. ಯಾಕೆ ಅಂತ ಹೇಳಿವಲ್ಲ ಬಾವಾ. ನಿನ್ ಸೀರೆ ನನ್ಗೆ ಯಾಕೆ? ಸೀರೆ ಮಾಮ್ಗೂ ಬೇಡ, ಬೇಕಾಗಿರೋದು ಗಾಯತ್ರಿ ದೊಡ್ಡಮ್ಮವ್ರ ಸೀರೆ. ಅದು ನಮ್ಮ ಅಕ್ಕನ ರೂಮಲ್ಲಿದೆ ಬಾವಾ.
ಅದಕ್ಕೆ ನಿನ್ನ ಕೇಳ್ತಾ ಇರೋದು. ಹುಡ್ಗ ನಾನು ಹೋಗಿ ಸೀರೆ ತಗೊಂಡ್ ಬಂದ್ರೆ ನನ್ನ ಬೇರೆ ತರ ನೋಡ್ತಾರೆ. ನಾನ್ ತಂದ್ಕೊಟ್ರೆ ನಿಮ್ಗೆ ಉಪಯೋಗನಾ? ನಿನ್ಗೂ ಲಾಭ ಸಿಗುತ್ತೆ ಈ ಕೆಲ್ಸ ಮುಗಿದ್ಮೇಲೆ. ಆ ಅರ್ಥ ಆಯ್ತು. ಗಾಯತ್ರಿ ಅತ್ತೆ ಕಾಸ್ಟ್ಲಿ ಸೀರೆನ ನೀವ್ ಸೆಕೆಂಡ್ ಹ್ಯಾಂಡ್ ರೇಟಿಗೆ ಮಾರ್ಬಿಟ್ಟು ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೇಕು ಅಂತ ನೋಡ್ತಿದ್ದೀರಲ್ಲ? ಒಂದ್ ನಿಮಿಷ. ಏನಾಯ್ತು ಬಾಬಾ? ಸೀರೆನ ತಗೊಂಡೋಗಿ ಸೆಕೆಂಡ್ ಹ್ಯಾಂಡ್ ಮಾರೋ ಅಂತ ಪರಿಸ್ಥಿತಿ ನಂದಾಗೋಯ್ತಲ್ಲ ಅಂತ. ಅಯ್ಯೋ ಸಾರಿ ಬಾಬಾ, ನನಗ್ ಹಾಗನ್ಸ್ತು. ಪರವಾಗಿಲ್ಲ ಬಿಡು, ನನ್ ಮುಖ ನೋಡಿದ್ದೆ. ಮುಂದೆ ಇರೋರ್ಗೆ ಈ ತರ ಬಿಸ್ನೆಸ್ ಮಾಡೋ ಐಡಿಯಾ ಬರೋದು ಕಾಮನ್ನೇ. ಹಾ, ದೊಡ್ಡಮ್ಮನ್ ಸೀರೆನ ಹರಾಜ್ ಹಾಕಿದ್ರೆ ಲಕ್ಷಗಳಲ್ಲ ಕೋಟಿಗಟ್ಲೆ ಬರುತ್ತೆ. ಹಾ ನಿಜನಾ? ಹಾ, ಅದನ್ನೆಲ್ಲ ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಮೊದ್ಲು ಹೋಗಿ ಸೀರೆ ತಗೊಂಡ್ ಬಾ ಹೋಗು. ಆಗ್ಲಿ, ನೀವಿಲ್ಲೇ ಇರಿ. ಇಲ್ಲಲ್ಲ, ಹಾಲಕ್ ತರ್ಬೇಕು. ಎಲ್ರೂ ನೋಡ್ತಾರಲ್ವಾ? ನನ್ ಪ್ಲಾನ್ ಹೇಳ್ತೀನಿ, ಕೇಳಿಸ್ಕೊ ಸುಮನ. ಇದು ಪ್ಲಾನ್. ಹೋಗು 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 ಹೋಗು. ಇದ್ರಲ್ಲಾದ್ರೂ ಸಕ್ಸಸ್ ಆಗ್ಬೇಕು. ಏನ್ ಸುಮ್ನಮ್ಮ ಸಂತೆಲ್ ಸೀರೆ ಇಟ್ಟಂಗ್ ಇಡ್ತಾ ಇದೆಯಲ್ಲಮ್ಮ? ಯಾಕೆ ಚೀಪಾಗಿ ಮಾತಾಡ್ತೀರಾ ಚಿಕ್ಕಪ್ಪ? ವಯಸ್ಸಾಗ್ತಿದ್ದ ಹಾಗೆ ನೀವು ಕನ್ನಡಕ ಹಾಕೋಬೇಕು. ಯಾಕೆ ಸುಮ್ಮಿ ನನ್ ಗಂಡನ್ ಮೇಲೆ ರೇಗ್ತಿದ್ಯಾ? ಇಲ್ಲಾಂದ್ರೆ ಏನ್ ಚಿಕ್ಕಿ, ದೊಡ್ಡತ್ತೆ ಸೀರೆಗಳನ್ನ ತಂದಿದ್ದಕ್ಕೆ ನಾನ್ ತರಕಾರಿ ತಂದಿಟ್ಟ ಹಾಗೆ ಸಂತೆ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರು. ಲಲಿತಾದೇವಿ ಅತ್ತೆ ಇಷ್ಟೊಂದ್ ಸೀರೆ ಇಲ್ಲೇ ಬಿಟ್ಟೋದ್ರಾ? ಸುಮನ, ಗಾಯತ್ರಿ ಅಮ್ಮೋರ್ ಸೀರೆ ತಗೊಂಡ್ ಬಂದ್ಯಾ? ಆ ದುಡ್ಡಿನ ಕಂತೆ ತಂದಿಟ್ಟ ಹಾಗೆ ಯಾಕೆ ಗಾಬರಿ ಮಾಡ್ಕೋತ್ಯಾಕ? ಇದು ಗಾಯತ್ರಿ ಕನ್ ಸೀರೆಗಳಾ? ಆ ಕ್ವಾಲಿಟಿ ನೋಡಿ ಗೊತ್ತಾಗ್ತಿಲ್ವಾ ಮಾಮ್? ಸುಮನ, ಅಮ್ಮನ್ ಸೀರೆ ಯಾಕೆ ತಗೊಂಡ್ ಬಂದಿದ್ಯಾ? ಉಗಾದಿ ಹಬ್ಬ ಬರ್ತಿದ್ಯಲ್ಲ ವಿಶಾಲ್ ಬಾಬಾ, ಅದಕ್ಕೆ ಮನೆ ಕ್ಲೀನ್ ಮಾಡೋಣ ಅನ್ಕೊಂಡೆ. ನೀನ್ ಸೀರೆ ಉಟ್ಕೊಳ್ಳೋಕೆ ಸುಸ್ತಾಗುತ್ತೆ ಅಂತ ಹೇಳ್ತಾ ಇರ್ತೀಯ. ದೊಡ್ಡಮ್ಮನ ಸೀರೆನ ನೀನು ಮಡಚಿಡ್ತೀಯಾ? ಒಳಗಿಟ್ಟಿದ್ದನ್ನ ಮತ್ತೆ ಯಾಕೆ ತೆಗೆದೆ? ಹೊಸ ಸಂವತ್ಸರ ಬರ್ತಿದ್ಯಲ್ವಾ ಅಮ್ಮ? ವಸ್ತುಗಳಾದ್ರೂ ಹಳೆ ಸೀರೆಗಳಾದ್ರೂ ಸರಿ, ಸ್ಥಾನಭ್ರಂಶ ಏನಾದ್ರೂ ಆದ್ರೆ ಅದನ್ನ ಬದಲಾಯಿಸ್ಬೇಕು ಅಂತ ಅರ್ಥ. ಈ ಮಾತನ್ನ ಕರೆಕ್ಟಾಗಿ ಹೇಳಿದ್ಲು ವಿಶಾಲಾಕ್ಷಿ. ವಿಶಾಲಾಕ್ಷಿ ಚೆನ್ನಾಗೇ ಹೇಳ್ತಾಳ್ ಕಣೆ. ಆದ್ರೆ ದೊಡ್ಡಮ್ಮನ ಸೀರೆ ತಂಟಾಗಿ ಹೋಗಿರೋ ಸುಮನ ಆಗ್ಲಿ ನಮ್ಮ ಮಾಮ ಆಗ್ಲಿ ಏನ್ ಅನುಭವಿಸಿದಾರೆ ಅಂತ ನಿನಗೆ ಗೊತ್ತಿಲ್ಲ ವಿಶಾಲಾಕ್ಷಿ. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಆಯ್ತಾ? ಆ ಮಾತ್ ಹೇಳ್ತಿದ್ದಾಗೆ ಇವ್ರ ಮುಖ ಹೇಗ್ ಬಾಡೋಯ್ತು ಅಂತ ನೋಡಿದ್ರೆನ ಅರ್ಥ ಮಾಡ್ಕೋಬಹುದು ವಿಶಾಲಾಕ್ಷಿ. ಇವಾಗ ಗಲಾಟೆ ಯಾಕಮ್ಮ? ಎಲ್ಲಿ ಬೇಕಾದ್ರೂ ಇಟ್ಕೊಳಮ್ಮ. ಹೌದು, ನಿನ್ ರೂಮನ್ನ ನೀನು ಕ್ಲೀನ್ ಮಾಡ್ಕೊಳ್ಳೋದನ್ಬಿಟ್ಟು ನೈನಿ ರೂಮಲ್ಲಿರೋ ಬಟ್ಟೆಗಳನ್ನ ಯಾಕೆ ತಂದಿದ್ಯಾ? ನಮ್ಮ ಅಕ್ಕನ್ಗೆ ಸಹಾಯ ಮಾಡ್ಬಾರ್ದ ಚಿಕ್ಕಿ? ಸಹಾಯ ಮಾಡಿದ್ರೆ ಒಳ್ಳೇದೆ, ಆದ್ರೆ ನೈನಿ ಬಟ್ಟೆ ಆಗ್ಲಿ ನನ್ ಡ್ರೆಸ್ ಆಗ್ಲಿ ಯಾವುದೂ ಇಲ್ಲ, ಬರೀ ಅಮ್ಮನ್ ಸೀರೆ ಮಾತ್ರ ತಂದಿದ್ಯಾ. ಅಂದ್ರೆ ಅದು
ಅಷ್ಟು ಬಟ್ಟೆನೂ ಒಂದೇ ಸಲ ತಗೊಂಡ್ ಬರಕ್ಕೆ ಕಷ್ಟ ಆಗಲ್ವಾ? ಹ್ಮ್. ಸುಮನಾನ 4 ಜನ ಎತ್ಕೊಂಡು ಹೋಗ್ಬೇಕು ಅಂತನಾ? ಪಾಪಿ ಚಿರಾಯು ಅಂತಾರೆ ದೊಡ್ಡಮ್ಮ. ನನಗೆ ನೀನು ಹೇಳ್ತಿರೋದು. ಪಾಪ ಮಾಡಿರೋದು ನೀನು ಒಬ್ಳೇನ ಸುಮನ? ನನ್ ಗಂಡ ಏನ್ ಪಾಪಿಷ್ಟ ಅಲ್ವಾ? ಏಯ್ ಸುಮ್ನಿರ್ರಿ. ನಿಮ್ಮಮ್ಮ ಪಾಪ ಮಾಡಿಲ್ವಾ ಹೇಳಿ? ಏಯ್, ಏನೇ ಹೇಳ್ತಿದ್ಯಾ? ಪಾಪದ ಲಿಸ್ಟ್ ಹೇಳ್ತಿದ್ದೀನಿ ಅತ್ತೆ. ಸುಮನ ಮಾತ್ರ ಅಷ್ಟು ದಿವಸ ಇರ್ಬೇಕಾ? ನಿಮ್ಮಿಬ್ಬರಿಗೂ ದೀರ್ಘಾಯುಷ್ಯ ಇರಬಾರ್ದಾ? ಮಾಮ್, ಇವಳು ಒಳ್ಳೇದ್ ಮಾಡ್ತಿದ್ದಾಳೋ ಇಲ್ಲ ಬೇಕು ಅಂತ ನಮ್ಮಿಬ್ರಿಗೂ ಬೈತಾ ಇದ್ದಾಳೋ ಅರ್ಥ ಆಗ್ತಿಲ್ಲ. ಸುಮನಾ, ಬೈ ಮಿಸ್ಟೇಕ್ ತಂದಿದೀಯಾ ಅಂತ ನಾವು ಅನ್ಕೋತೀವಿ ಬಿಡು. ನಿನ್ ಸೀರೆಗಳು ಎಲ್ಲಿಂದ ತಂದಿಯೋ ಅಲ್ಲೇ ಹೋಗಿಟ್ಬಿಡು. ನೀನ್ ಬಿಡು ಸುಮನ, ನಾನೇ ತಗೋತೀನಿ. ಒಂದ್ ನಿಮಿಷ ಅಕ್ಕ, ಯುಗಾದಿ ಹಬ್ಬಕ್ಕೆ ಬಟ್ಟೆ ತಂದ್ರಾ? ಇಂಥ ವಿಷಯಗಳಲ್ಲಿ ನಿನ್ ಗಂಡ ಹಿಂದೆ ಇರ್ಬೋದು ಹೊರತು ವಿಷಯವಾಗ್ಲೂ ಮುಂದಿರ್ತಾನೆ. ಮಕ್ಳಿಗೂ ತಂದ್ರಾ? ಮನೇಲಿರೋರ್ಗೆಲ್ಲ 2 ಜೊತೆ ತಂದಿದಾರಮ್ಮ. ಮತ್ತೆ ಗಾಯತ್ರಿಗೆ? ಆ, ಮಾಮ್, ಅಯ್ಯ ಮನೆಯವ್ರಿಗೆಲ್ಲ ಅಂತ ಅಂದ್ರೆ ಕೆಲಸದವ್ರಿಗೂ ತಂದಿದ್ದಾರೆ ಅಂತ ಅರ್ಥ. ದತ್ತುಪುತ್ರಿ ಆದ ಮಾತ್ರಕ್ಕೆ ಆ ಮಗುಗೂ ಬಟ್ಟೆ ತರಕ್ಕಾಗತ್ತಾ? ವಲ್ಲಭ, ದಯವಿಟ್ಟು ಗಾಯತ್ರಿನ ದತ್ತು ಪುತ್ರಿ ಅಂತ ಮಾತ್ರ ಹೇಳ್ಬೇಡ. ಅಯ್ಯ ನೀನ್ ಸಿಟ್ ಮಾಡ್ಕೋಬೇಡ ವಿಶಾಲ್, ಇರೋ ವಿಷಯನ್ ಹೇಳ್ತಾ ಇದ್ದೀನಿ. ಅಮ್ಮನ್ಗಾಗ್ಲಿ ಅಪ್ಪನ್ಗಾಗ್ಲಿ ಇನ್ನೂ ಅರ್ಥನೇ ಆಗಿಲ್ಲ. ಏನು ಅರ್ಥ ಆಗ್ಬೇಕು? ಇವರು ಹೇಳ್ಬೇಕು ಅಂದ್ಕೊಂಡಿರೋದನ್ನ ನೇರವಾಗಿ ಹೇಳ್ತಾ ಇಲ್ಲ. ಪರವಾಗಿಲ್ಲ ಭಾವ, ಅತ್ತೆ ನೀನು ಹೇಳಿ. ಮತ್ತಿನ್ನೇನೂ ಇಲ್ಲ ನಯನಿ. ಮಕ್ಕಳಿಗೆ ಚಿಕ್ಕ ಪುಟ್ಟ ಬಟ್ಟೆ ತಗೊಂಬಂದು ಹಬ್ಬ ಆಯಿತು ಅಂತ ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಟ್ರೆಡಿಷನಲ್ ಆಗಿರೋ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸಂಪ್ರದಾಯದ ಪ್ರಕಾರ ಅಂದ್ರೆ ಮಕ್ಳಿಗೆ ಕೂಡ ಸೀರೆ ಉಡಿಸ್ಬೇಕಾ ಹೇಗೆ? ಅದನ್ನೇ ಹೇಳ್ತಾ ಇರೋದು ನಾನು. ಹಲೋ ಮಾಸ್ಟರು, ನಿಜನಾ? ಸೀರೆ ಬಗ್ಗೆ ನನ್ಗೇನ್ ಗೊತ್ತು? ಛಾ, ಅತ್ತೆ, ಮಕ್ಳು ಹೇಗೆ ಕಾಣಿಸ್ತಾರೆ ಅಂತ ನೀವೇ ಹೇಳಿ. ಗಾನವಿ ಉಲುಚಿ ಸೀರೆ ಉಡ್ಲಿ ಉಡದೇ ಇರ್ಲಿ, ಗಾಯತ್ರಿ ದೇವಿ ಅಂತ ಗಾಯತ್ರಿಕ್ಕನ್ ಹೆಸರಿಟ್ಕೊಂಡಿರೋ ಈ ಗಾಯತ್ರಿಗೆ ಹಬ್ಬಕ್ಕೆ ಅಕ್ಕನ ಸೀರೆ ಉಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಾಗೆ ನೋಡ್ತಿದ್ಯಾಪ್ಪ? ನಿಮ್ಮನ್ನ ಸಾಕಿರೋ ತಾಯಿ ಈ ಗಾಯತ್ರಿಯಲ್ಲಿ ನಿಮ್ಮ ಸ್ವಂತ ತಾಯಿ ನೋಡ್ಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಕೇಳಿದ್ರು ಅನ್ಕೋಬಹುದಲ್ವಾ? ಹಾ ಹೌದೌದು, ಅಷ್ಟೇ 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 ಅಷ್ಟೇ. ಚಿಕ್ಕ ಮಗು ಸೀರೆ ಹೇಗೆ ಉಟ್ಕೊಳ್ಳುತ್ತೆ? ಉಡೋದಕ್ ಬರತ್ತಾ? ನಾವು ಉಡ್ಸಕ್ ಹೋದ್ರು ಅವ್ರು ಉಡ್ಸಕ್ ಬಿಡ್ತಾರಾ? ಅವಳ ಸೀರೆನ ಅವಳು ಯಾಕೆ ಹುಡ್ಕೊಳ್ಳಲ್ಲ ದೊಡ್ಡಮ್ಮ?
ಅವಳು ಸೀರೆ ಅಂತ ಹೇಳ್ತಿದೆಯಲ್ಲ ವಿಶಾಲಾಕ್ಷಿ. ಗಾಯತ್ರಮ್ಮನ ಸೀರೆಗಳು ದೊಡ್ಡವಳಾದ್ಮೇಲೆ ಈ ಗಾಯತ್ರಿ ದೇವಿ ತಾನೇ ಉಡ್ಕೋಬೇಕಾಗಿರೋದು. ಹೌದು ವಿಶಾಲಾಕ್ಷಿ. ಅದನ್ನೇ ಹೇಳಿದಮ್ಮ. ಅಂದ್ರೆ ಈ ಸೀರೆಗಳೀಗ ಅವಳದೇ ಅಲ್ವಾ? ಹಾಗೆ ಹೇಳಿದ್ಯಾ? ಹಾಗಂದ್ರೆ ಅವಳ್ದೇ ಬಿಡು. ಹಬ್ಬದ ದಿನ ಮಗುಗೆ ಸೀರೆ ಉಡ್ಸೋದ್ರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಯಾಕ್ ಪಾವನಮೂರ್ತಿ, ಈಗೊಂದ್ಸಲ ಟ್ರಯಲ್ ಮಾಡಿ ನೋಡಿದ್ರೆ ಸರಿ ಹೋಗುತ್ತೆ. ಈಗ ತಕ್ಷಣಕ್ಕೆ ಅಂದ್ರೆ ಹೇಗತ್ತೆ? ನಾನ್ ತಯಾರು ಮಾಡ್ತೀನಮ್ಮ. ಮನೇಲಿ ಹೊಲಿಯೋ ಮಿಷಿನ್ ಇದೆ ಅಲ್ವಾ? ನೀನೊಬ್ಳೆ ಪಟಪಟ ಅಂತ ಮಗುಗೆ ಬ್ಲೌಸ್ ಹೊಲ್ದ್ಕೊಡ್ತೀಯಾ? ನೋಡ್ತೀಯಲ್ಲ. ಹಾಗಿದ್ರೆ ನಿನ್ ಪ್ರತಾಪ ಏನು ಅಂತ, ನಿನ್ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರ್ಸಮ್ಮ. ಅಲ್ಲಿ ನೋಡು, ಗುಲಾಬಿ ಬಣ್ಣದ ಸೀರೆನ ತಗೊಂಡ್ ಹೋಗು. ಒಳ್ಳೇದು. ಈ ಸೀರೆ ಗಾಯತ್ರಿ ದೇವಿ ಉಡ್ಕೊಂಡಾಗ ಏನಾಗಿತ್ತು ಅಂತ ನಿನಗ್ ನೆನ್ಪಿರ್ಲೇಬೇಕು. ಬಾ ಗಾಯತ್ರಿ, ನಿನ್ಗೆ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತೀನಿ. ದೊಡ್ಡತ್ತೆ ಗುಲಾಬಿ ಬಣ್ಣದ ಸೀರೆ ಉಟ್ಟಾಗ ಏನ್ ನಡೀತು ಅತ್ತೆ? ಒಂದು ದೊಡ್ಡ ಯುದ್ಧನೇ ನಡೆದೋಗ್ಬೋದು. ವಿಶಾಲ್ ಅವ್ರೆ, ನಮ್ಮಮ್ಮ ನಿಮ್ಮಮ್ಮವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ ಅಂತಲ್ಲ. ನಂದೀಶಾ, ಗಾಯತ್ರಿ ಅತ್ತಿಗೆನ ಕರ್ಕೊಂಡ್ ಬರೋದಲ್ಲ, ಮಗುಗೆ ದೊಡ್ಡತ್ತಿಗೆ ಸೀರೆ ಉಡ್ಸಿ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದು ವಿಶಾಲಾಕ್ಷಿ. ಅಂಬಾ ಶಿವಶಂಭೋ, ಆ ಸನ್ನಿವೇಶ ನೋಡೋಂತ ಭಾಗ್ಯ ಸಿಕ್ಕಿದೆಯಲ್ಲ ದೂರದು ಮಾತೆ. ನೀನ್ ಸುಮ್ನಿರ ಸಾಕು. ಹೊಸ ಸಿನಿಮಾ ಟ್ರೈಲರ್ ತರ ಇಂಟ್ರೆಸ್ಟ್ ನ ಜಾಸ್ತಿ ಮಾಡಿಸಿ ಬಿಪಿನ ಏರ್ಸೋ ತರ ಇದೆಯಾ? ನಿಮಗೂ ಮತ್ ನಿಮ್ಮ ಅಮ್ಮಂಗೆ ಇಬ್ಬರಿಗೂ ಸೇರಿ ಒಂದ್ 10 ರೋಗಾದ್ರೂ ಇರ್ಬೋದೇನೋ. ಹೇಯ್, ಹೇಗ್ ಕಾಣಿಸ್ತೀವಿ ನಿನ್ ಕಣ್ಗೆ? ವಲ್ಲಭವ, ಸ್ವಲ್ಪ ಸಮಾಧಾನವಾಗಿರಿ. ಮಗುನ ರೆಡಿ ಮಾಡ್ಕೊಂಡು ವಿಶಾಲಾಕ್ಷಿ ಕರ್ಕೊಂಬರ್ತಾಳೆ. ಎಷ್ಟು ದಿನ ಗಾಯತ್ರಿ ಪಾಪನ ನೋಡಿದ ರೀತಿನೇ ಬೇರೆ, ಇವತ್ತು ಹೊಸ ರೂಪ ನೋಡ್ತಾ ಇದೀವಿ. ನಿಮ್ಮೆಲ್ರಿಗೂ ಇದು ಸಂಭ್ರಮ ಆಗಿರ್ಬೋದು. ಅಮ್ಮ ಅವ್ರ ಸೀರೆನ ಅವರೇ ಉಟ್ಕೊಂಡ್ರೆ ಸುಮ್ಮನೆ ಇರ್ತಾರ ಅನ್ನೋದೇ ನನ್ನ ಅನುಮಾನ. ಸಡನ್ಲಿ ಗಾಳಿ ಯಾಕೆ ಜೋರಾಗಿ ಬೀಸ್ತಿದೆ? ಕರ್ಟನ್ಸ್ ಎಲ್ಲಾನು ಹಾರ್ತಿದೆ. ಸ್ವಲ್ಪ ಬಿಸಿಲಿದ್ರು ಶಕೆ ಆಗುತ್ತೆ ಅಂತ ಜೋರಾಗಿ ಫ್ಯಾನ್ ಹಾಕೋತೀಯ ನೀನು. ಗಾಳಿ ಬಂದ್ರೆ ಒಳ್ಳೇದೇ ಅಲ್ವಾ? ಬೀಸ್ತಾ ಇರೋ ಗಾಳಿನಲ್ಲ, ಬರ್ತಾ ಇರೋ ಅಮ್ಮನ್ನ ನೋಡಿ.